ಚನ್ನಗಿರಿ ಜಿಲ್ಲೆ ಚನ್ನಗಿರಿ ತಾಲೂಕು ಗುಡ್ಡದ ಕೊಮಾನಳ್ಳಿ ನಾವು ಮೊದಲು ನಾನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ಯಾಕೆ ಇಂಟ್ರೆಸ್ಟ್ ಬಂತು. ನಾನು ಏನು ಬೇಡ್ಕೊಳಕ್ಕೆ ಬಂದಿಲ್ಲ. ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ, ನಮ್ಮ ತಂದೆ ತಾಯಿ ಚೆನ್ನಾಗಿ ಆರೋಗ್ಯ ಕೊಡಪ್ಪ, ನಮಗೇನು ಬೇಡ, ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಹೋಗಿದ್ದೆ. ಒಳ್ಳೇದಾಯಿತು. ಒಳ್ಳೇದಾದ್ಮೇಲೆ ನಮ್ಮ ತಂದೆಗೆ ಸ್ಟ್ರೋಕ್ ಆಯಿತು. ಸ್ಟ್ರೋಕ್ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. 91 ವರ್ಷ ಈಗ. ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಆಸ್ಪತ್ರೆ ತೋರಿಸ್ದೆ. ಒಂದು ತಿಂಗಳಲ್ಲೇ ಅವ್ರು ಇದ್ದು ಓಡಾಡಕ್ಕೆ ಇಲ್ಲಿ ಬಂದು ಬೇಡ್ಕೊಂಡು ನಮ್ಮ ತಾಯಿ ಬೇಡ್ಕೊಂಡಿರಲ್ಲ ಊರಲ್ಲೇ ಬಂದು ನಮ್ಮ ಗಂಡು ವಾಸಿ ಆದರೆ ನಾನು ಬಂದು ನಿಮ್ಮ ಸೇವೆ ಸಲ್ಲಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ವಾಸಿ ಆಯಿತು, ಬಂದಿಲ್ಲ. ಅವರಿಗೆ ವಯಸ್ಸಾಗಿದೆ. ಅವರಿಗೆ 82 ವರ್ಷ, ಅವ್ರಿಗೆ 91 ವರ್ಷ. ನಾನೇ ಕರ್ಕೊಂಬರ್ಬೇಕಿದೆ, ಬಂದು ಸೇವೆ ಸಲ್ಲಿಸ್ತೀನಿ. ಅದಾದಮೇಲೆ ಮತ್ತೆ ನನಗೆ ಬೋರ್ ಫೇಲ್ ಆಗ್ತದೆ. ಅಡಿಕೆ ಕಟ್ಟಿದ್ದೆ 2017 ಕಟ್ಟಿದ್ದೆ, ಅವಾಗಲೂ ಫೇಲ್ ಆಗಿತ್ತು. ಮತ್ತೆ ಈ ಸತಿ 2 ವರ್ಷ ಹಿಂದೆ ಕಟ್ಟಿದ್ವಿ, ಅದು ಫೇಲ್ ಆಯಿತು. ಮತ್ತೆ ಬೇಡ್ಕೊಂಡೋದು ಇಲ್ಲಿ ಬಂದು, ಹಿಂಗೆ ಬೋರ್ ತೆಗಿಸ್ಬೇಕು, ಏನು ಮಾಡ್ಬೇಕು, ನೀರಿಲ್ಲ, ತೋಟ ಒಣಗ್ತೈತೆ ಅಂತ ಬೋರ್ ತೆಗ್ಸೋಕ್ಕೆ ಬಂದು ಬೇಡ್ಕೊಂಡು ಹೋದೆ. ಇವರು ಬಂದ ಮೇಲೆ ಇಲ್ಲೊಂದು ಅಮ್ಮನ ಹತ್ರ ಬೇಡ್ಕೊಂಡು ಅವ್ರೊಂದು ಕಾಯಿ ಕೊಟ್ಟರು. ಆ ಕಾಯಿ ಇಟ್ಟು ಪೂಜೆ ಮಾಡಿದ್ದೆ ಅಂತ ದುಡ್ಡು ಹಾಕ್ಬಿಟ್ಟು ಬೋರ್ ತೆಗ್ಸ್ಕೊ ಅಂತಂದರು. ಬೋರ್ ತೆಗ್ಸ್ಬೇಕಾದ್ರೆ ನೀರು ಬಿತ್ತು. ನೀರು ಚೆನ್ನಾಗಿ ನನಗೆ ನೆಮ್ಮದಿ ಆಯಿತು. ಅದರಲ್ಲಿ 2 ಎಕರೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಅದೇ ನೀರಲ್ಲಿ 2 ಎಕರೆ ಮೇಂಟೈನ್ ಮಾಡ್ತಿದ್ವಿ. ನೀರು ಚೆನ್ನಾಗಿ ಬಿತ್ತು. ಎಲ್ಲರಿಗೂ ಹೇಳಿದೆ. ನನಗೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಅದಕ್ಕೆ ಇವತ್ತು ಬಂದು ನಾನು ಸೇವೆ ಸಲ್ಲಿಸಿ ಚೆನ್ನಾಗಿ ಬರಲಿ, ನನಗೆ ತೋಟದಲ್ಲಿ ಗಡ್ಡ ಕಟ್ಕೊಳ್ಳಿ, ಮನೆ ಒಂದು ಫೋಟೋ ನೀಟಾಗಿ